ಕೋಲಾರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಗರದ ಕ್ಲಾಕ್ ಟವರ್ ಸುತ್ತಮುತ್ತ ಖಾಕಿ ಸರ್ಪಗಾವಲನ್ನ ಹಾಕಿದೆ. ಕ್ಲಾಕ್ ಟವರ್ನಲ್ಲಿ ಮೊದಲ ಬಾರಿಗೆ ಆರ್ಎಸ್ಎಸ್ ಪಥಸಂಚಲನವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಕ್ಲಾಕ್ ಟವರ್ ಅನ್ನು ಸಂಪರ್ಕಿಸುವ ರಸ್ತೆಗಳನ್ನು ಬಂದ್ ಮಾಡಲಾಗಿದೆ. 16 ಕಿಲೋಮೀಟರ್ ಸಾಗಿ ಬಂದಿದೆ ಆರ್ಎಸ್ಎಸ್ ಪಥಸಂಚಲನ. ಕ್ಲಾಕ್ ಟವರ್ ಸೂಕ್ಷ್ಮ ಪ್ರದೇಶವಾಗಿರುವ ಹಿನ್ನೆಲೆಯಲ್ಲಿ ಅಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಐಜಿಪಿ ಲಾಬುರಾಮ್ ನೇತೃತ್ವದಲ್ಲಿ ಬಂದೋಬಸ್ತನ್ನು ಒದಗಿಸಲಾಗಿದೆ. ಹೈಕೋರ್ಟ್ ಈಗ ಕೋಲಾರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ನೀಡಿದೆ. ಭದ್ರತೆಯ ಉಸ್ತುವಾರಿಯನ್ನ ಎಸ್ಪಿ ನಿಖಿಲ್ ನೋಡಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಕೋರ್ಟ್ ಅನುಮತಿ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಕ್ಲಾಕ್ ಟವರ್ ರಸ್ತೆಯಲ್ಲಿನ ಅಂಗಡಿಗಳನ್ನು ಪೊಲೀಸರು ಮುಚ್ಚುತ್ತಾ ಇದ್ದಾರೆ. 4 ಎಸ್ಪಿ ಸೇರಿದಂತೆ ಸುಮಾರು 1200 ಜನ ಪೊಲೀಸರಿಂದ ಬಂದೋಬಸ್ತ್ ಕಾರ್ಯ ನಡೆದಿದೆ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸ್ವಯಂ ಸೇವಕರು ಬಂದಿದ್ದಾರೆ. ಸಂಘದ ಕಾರ್ಯಕರ್ತರು ಹಾಗೂ ಸ್ವಯಂ ಸೇವಕರು ಬಂದು ಪಥಸಂಚಲನವನ್ನ ಮಾಡ್ತಾ ಇದ್ದಾರೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಸುರೇಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಆರ್ಎಸ್ಎಸ್ ಪಥಸಂಚಲನ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಅದು ಮೊದಲ ಬಾರಿಗೆ ಕ್ಲಾಕ್ ಟವರ್ನತ್ತ ಪಥಸಂಚಲನ ಸಾಗ್ತಾ ಇರೋದು. ಏನೆಲ್ಲ ಇದೆ, ಇದರ ಹಿನ್ನೆಲೆ ಏನು, ಯಾಕೆ ಇದು ಬಹಳ ಮುಖ್ಯ ಆಗುತ್ತೆ, ಇದರ ಒಟ್ಟು ಮಹತ್ವ ಏನು? ಖಂಡಿತ ಶ್ರೀಲಕ್ಷ್ಮಿ, ಏನಂತ ಹೇಳಿದ್ರೆ ಇವತ್ತು ಏನು ಆರ್ಎಸ್ಎಸ್ ನ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ದೀರ್ಘ ಪಥಸಂಚಲನ ಹಮ್ಮಿಕೊಂಡಿರುವಂತದ್ದು. ಸುಮಾರು 16 ಕಿಲೋಮೀಟರ್ ಪಥಸಂಚಲನ ಹಮ್ಮಿಕೊಂಡಿರುವಂತದ್ದು. ಅಂದ್ರೆ ಕೋಲಾರ ತಾಲೂಕಿನ ವಕ್ಲೇರಿಯಿಂದ ಬರ್ತಾ ಇರುವಂತಹ ಪಥಸಂಚಲನ ಇವತ್ತು ನಗರದ ಪ್ರಮುಖ ಬೀದಿಗಳಲ್ಲಿ ಹಾದು ಹೋಗುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಅಂತ ಹೇಳಿದ್ರೆ ಕ್ಲಾಕ್ ಟವರ್ ಮೇಲೆ ಬರಬೇಕಾಗಿದ್ದಂತ ಪಥಸಂಚಲನಕ್ಕೆ ಇಲ್ಲಿ ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ ನಿಷೇಧಾಜ್ಞೆ ಅಂದ್ರೆ ನಿರ್ಬಂಧವನ್ನು ಹೇರಿತ್ತು. ಆದರೆ ಆರ್ಎಸ್ಎಸ್ ನ ಕಾರ್ಯಕರ್ತರು ಏನು ಹೈಕೋರ್ಟ್ ಮುಖಾಂತರ ಏನು ಅನುಮತಿಯನ್ನು ಪಡೆದು ಇವತ್ತು ಬರ್ತಾ ಇರುವಂತದ್ದು. ಅದರಲ್ಲೂ ಸಹ ಮೊದಲ ಬಾರಿಗೆ ಇವತ್ತು ಪ್ರಾಂತೀಯ ಕಾರ್ಯಕರ್ತರು ಅಂದ್ರೆ ಸುಮಾರು 2000ಕ್ಕೂ ಹೆಚ್ಚು ಕಾರ್ಯಕರ್ತರು ಇವತ್ತು ಆರ್ಎಸ್ಎಸ್ ಕಾರ್ಯಕರ್ತರು ಈ ಭಾಗದಲ್ಲಿ ಸಂಚಾರ ಮಾಡ್ತಾ ಇರುವಂತದ್ದು. ಇದು ಒಂದು ರೀತಿಯ ಸೂಕ್ಷ್ಮ ಪ್ರದೇಶ ಅಂತ ಹೇಳ್ಬೋದು. ಯಾಕಂದ್ರೆ ಕ್ಲಾಕ್ ಟವರ್ ನಲ್ಲಿ ಈ ರೀತಿಯ ಪಥಸಂಚಲನ ಯಾವತ್ತೂ ನಡೆದಿಲ್ಲ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಸಹ ಮುನ್ನೆಚ್ಚರಿಕೆ ಕ್ರಮವಾಗಿ ಸುಮಾರು 1200 ಅಂತ ಹೇಳಿದ್ರೆ ಏನು ಐಜಿ ಸೇರಿದಂತೆ 3 ಎಸ್ಪಿಗಳು ಸುಮಾರು 1200 ಪೊಲೀಸರನ್ನು ಸಹ ನಿಯೋಜನೆ ಮಾಡಲಾಗಿತ್ತು. ಈ ಪ್ರಾಂತ್ಯದಲ್ಲಿ ಯಾವುದೇ ಕಾರಣಕ್ಕೂ ಅಂದ್ರೆ ಪಥಸಂಚಲನ ಕೊಡೋದಕ್ಕೆ ಜಿಲ್ಲಾಡಳಿತ ಆಗ್ಬೋದು ಮತ್ತೆ ಪೊಲೀಸ್ ಇಲಾಖೆ ಆಗ್ಬೋದು ಈ ಮೊದಲು ಅನುಮತಿ ಕೊಟ್ಟಿಲ್ಲ. ಆದರೆ ಆರ್ಎಸ್ ಕಾರ್ಯಕರ್ತರು ಏನು ಹೈಕೋರ್ಟ್ ಮುಖಾಂತರ ಇವತ್ತು ಅನುಮತಿ ಪಡೆದ ಕಾರಣ ಇಲ್ಲಿ ಕಟ್ಟಾಚಾರ ಮೂಲಕ ಇರುವಂತ ಅಂಗಡಿಗಳನ್ನು ಮುಚ್ಚುವ ಜೊತೆಗೆ ಇಲ್ಲಿ ಜನರನ್ನು ಸಹ ಚದುರಿಸುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಇನ್ನ ಕೆಲವೇ ಗಂಟೆಗಳಲ್ಲಿ ಈ ಭಾಗದಿಂದ ಏನು ಪಥಸಂಚಲನ ಹೋಗುವಂತದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರನ್ನ ಏನು ಕಣ್ಗಾವಳ ಜೊತೆಗೆ ಸರ್ಪದ ಅಂದ್ರೆ ಕಾಕಿ ಪಡೆ ಹೆಚ್ಚಾಗಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ. ಕೋಲಾರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಗರದ ಕ್ಲಾಕ್ ಟವರ್ ಸುತ್ತಮುತ್ತ ಖಾಕಿ ಸರ್ಪಗಾವಲನ್ನ ಹಾಕಿದೆ. ಕ್ಲಾಕ್ ಟವರ್ನಲ್ಲಿ ಮೊದಲ ಬಾರಿಗೆ ಆರ್ಎಸ್ಎಸ್ ಪಥಸಂಚಲನವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಕ್ಲಾಕ್ ಟವರ್ ಅನ್ನು ಸಂಪರ್ಕಿಸುವ ರಸ್ತೆಗಳನ್ನು ಬಂದ್ ಮಾಡಲಾಗಿದೆ. 16 ಕಿಲೋಮೀಟರ್ ಸಾಗಿ ಬಂದಿದೆ ಆರ್ಎಸ್ಎಸ್ ಪಥಸಂಚಲನ. ಕ್ಲಾಕ್ ಟವರ್ ಸೂಕ್ಷ್ಮ ಪ್ರದೇಶವಾಗಿರುವ ಹಿನ್ನೆಲೆಯಲ್ಲಿ ಅಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಐಜಿಪಿ ಲಾಬುರಾಮ್ ನೇತೃತ್ವದಲ್ಲಿ ಬಂದೋಬಸ್ತನ್ನು ಒದಗಿಸಲಾಗಿದೆ. ಹೈಕೋರ್ಟ್ ಈಗ ಕೋಲಾರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ನೀಡಿದೆ. ಭದ್ರತೆಯ ಉಸ್ತುವಾರಿಯನ್ನ ಎಸ್ಪಿ ನಿಖಿಲ್ ನೋಡಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಕೋರ್ಟ್ ಅನುಮತಿ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಕ್ಲಾಕ್ ಟವರ್ ರಸ್ತೆಯಲ್ಲಿನ ಅಂಗಡಿಗಳನ್ನು ಪೊಲೀಸರು ಮುಚ್ಚುತ್ತಾ ಇದ್ದಾರೆ. 4 ಎಸ್ಪಿ ಸೇರಿದಂತೆ ಸುಮಾರು 1200 ಜನ ಪೊಲೀಸರಿಂದ ಬಂದೋಬಸ್ತ್ ಕಾರ್ಯ ನಡೆದಿದೆ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸ್ವಯಂ ಸೇವಕರು ಬಂದಿದ್ದಾರೆ. ಸಂಘದ ಕಾರ್ಯಕರ್ತರು ಹಾಗೂ ಸ್ವಯಂ ಸೇವಕರು ಬಂದು ಪಥಸಂಚಲನವನ್ನ ಮಾಡ್ತಾ ಇದ್ದಾರೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಸುರೇಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಆರ್ಎಸ್ಎಸ್ ಪಥಸಂಚಲನ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಅದು ಮೊದಲ ಬಾರಿಗೆ ಕ್ಲಾಕ್ ಟವರ್ನತ್ತ ಪಥಸಂಚಲನ ಸಾಗ್ತಾ ಇರೋದು. ಏನೆಲ್ಲ ಇದೆ, ಇದರ ಹಿನ್ನೆಲೆ ಏನು, ಯಾಕೆ ಇದು ಬಹಳ ಮುಖ್ಯ ಆಗುತ್ತೆ, ಇದರ ಒಟ್ಟು ಮಹತ್ವ ಏನು? ಖಂಡಿತ ಶ್ರೀಲಕ್ಷ್ಮಿ, ಏನಂತ ಹೇಳಿದ್ರೆ ಇವತ್ತು ಏನು ಆರ್ಎಸ್ಎಸ್ ನ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ದೀರ್ಘ ಪಥಸಂಚಲನ ಹಮ್ಮಿಕೊಂಡಿರುವಂತದ್ದು. ಸುಮಾರು 16 ಕಿಲೋಮೀಟರ್ ಪಥಸಂಚಲನ ಹಮ್ಮಿಕೊಂಡಿರುವಂತದ್ದು. ಅಂದ್ರೆ ಕೋಲಾರ ತಾಲೂಕಿನ ವಕ್ಲೇರಿಯಿಂದ ಬರ್ತಾ ಇರುವಂತಹ ಪಥಸಂಚಲನ ಇವತ್ತು ನಗರದ ಪ್ರಮುಖ ಬೀದಿಗಳಲ್ಲಿ ಹಾದು ಹೋಗುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಅಂತ ಹೇಳಿದ್ರೆ ಕ್ಲಾಕ್ ಟವರ್ ಮೇಲೆ ಬರಬೇಕಾಗಿದ್ದಂತ ಪಥಸಂಚಲನಕ್ಕೆ ಇಲ್ಲಿ ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ ನಿಷೇಧಾಜ್ಞೆ ಅಂದ್ರೆ ನಿರ್ಬಂಧವನ್ನು ಹೇರಿತ್ತು. ಆದರೆ ಆರ್ಎಸ್ಎಸ್ ನ ಕಾರ್ಯಕರ್ತರು ಏನು ಹೈಕೋರ್ಟ್ ಮುಖಾಂತರ ಏನು ಅನುಮತಿಯನ್ನು ಪಡೆದು ಇವತ್ತು ಬರ್ತಾ ಇರುವಂತದ್ದು. ಅದರಲ್ಲೂ ಸಹ ಮೊದಲ ಬಾರಿಗೆ ಇವತ್ತು ಪ್ರಾಂತೀಯ ಕಾರ್ಯಕರ್ತರು ಅಂದ್ರೆ ಸುಮಾರು 2000ಕ್ಕೂ ಹೆಚ್ಚು ಕಾರ್ಯಕರ್ತರು ಇವತ್ತು ಆರ್ಎಸ್ಎಸ್ ಕಾರ್ಯಕರ್ತರು ಈ ಭಾಗದಲ್ಲಿ
ಸಂಚಾರ ಮಾಡ್ತಾ ಇರುವಂತದ್ದು. ಇದು ಒಂದು ರೀತಿಯ ಸೂಕ್ಷ್ಮ ಪ್ರದೇಶ ಅಂತ ಹೇಳ್ಬೋದು. ಯಾಕಂದ್ರೆ ಕ್ಲಾಕ್ ಟವರ್ ನಲ್ಲಿ ಈ ರೀತಿಯ ಸಂಚಲನ ಯಾವತ್ತೂ ನಡೆದಿಲ್ಲ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಸಹ ಮುನ್ನೆಚ್ಚರಿಕೆ ಕ್ರಮವಾಗಿ ಸುಮಾರು 1200 ಅಂತ ಹೇಳಿದ್ರೆ ಏನು ಐಜಿ ಸೇರಿದಂತೆ 3 ಎಸ್ಪಿಗಳು ಸುಮಾರು 1200 ಪೊಲೀಸರನ್ನು ಸಹ ನಿಯೋಜನೆ ಮಾಡಲಾಗಿತ್ತು. ಈ ಪ್ರಾಂತ್ಯದಲ್ಲಿ ಯಾವುದೇ ಕಾರಣಕ್ಕೂ ಅಂದ್ರೆ ಪಥಸಂಚಲನ ಕೊಡೋದಕ್ಕೆ ಜಿಲ್ಲಾಡಳಿತ ಆಗ್ಬೋದು ಮತ್ತೆ ಪೊಲೀಸ್ ಇಲಾಖೆ ಆಗ್ಬೋದು ಈ ಮೊದಲು ಅನುಮತಿ ಕೊಟ್ಟಿಲ್ಲ. ಆದರೆ RS ಕಾರ್ಯಕರ್ತರು ಏನು ಹೈಕೋರ್ಟ್ ಮುಖಾಂತರ ಇವತ್ತು ಅನುಮತಿ ಪಡೆದ ಕಾರಣ ಇಲ್ಲಿ ಕಟ್ಟಾಚಾರ ಮೂಲಕ ಇರುವಂತ ಅಂಗಡಿಗಳನ್ನು ಮುಚ್ಚುವ ಜೊತೆಗೆ ಇಲ್ಲಿ ಜನರನ್ನು ಸಹ ಚದುರಿಸುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಇನ್ನ ಕೆಲವೇ ಗಂಟೆಗಳಲ್ಲಿ ಈ ಭಾಗದಿಂದ ಏನು ಪಥಸಂಚಲನ ಹೋಗುವಂತದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರನ್ನ ಏನು ಕಣ್ಗಾವಲ್ ಜೊತೆಗೆ ಕಾಕಿ ಪಡೆ ಹೆಚ್ಚಾಗಿರುವಂತದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ. ಕೋಲಾರದಲ್ಲಿ RSS ಪಥಸಂಚಲನ ನಗರದ ಕ್ಲಾಕ್ ಟವರ್ ಸುತ್ತಮುತ್ತ ಖಾಕಿ ಸರ್ಪಗಾವಲನ್ನ ಹಾಕಿದೆ. ಕ್ಲಾಕ್ ಟವರ್ನಲ್ಲಿ ಮೊದಲ ಬಾರಿಗೆ RSS ಪಥಸಂಚಲನವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಕ್ಲಾಕ್ ಟವರ್ ಅನ್ನ ಸಂಪರ್ಕಿಸುವ ರಸ್ತೆಗಳನ್ನು ಬಂದ್ ಮಾಡಲಾಗಿದೆ. 16 ಕಿಲೋಮೀಟರ್ ಸಾಗಿ ಬಂದಿದೆ RSS ಪಥಸಂಚಲನ. ಕ್ಲಾಕ್ ಟವರ್ ಸೂಕ್ಷ್ಮ ಪ್ರದೇಶವಾಗಿರುವ ಹಿನ್ನೆಲೆಯಲ್ಲಿ ಅಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. IGP ಲಾಬುರಾಮ್ ನೇತೃತ್ವದಲ್ಲಿ ಬಂದೋಬಸ್ತನ್ನು ಒದಗಿಸಲಾಗಿದೆ. ಹೈಕೋರ್ಟ್ ಈಗ ಕೋಲಾರದಲ್ಲಿ RSS ಪಥಸಂಚಲನಕ್ಕೆ ಅನುಮತಿಯನ್ನ ನೀಡಿದೆ. ಭದ್ರತೆಯ ಉಸ್ತುವಾರಿಯನ್ನ SP ನಿಖಿಲ್ ನೋಡಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಕೋರ್ಟ್ ಅನುಮತಿ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಕ್ಲಾಕ್ ಟವರ್ ರಸ್ತೆಯಲ್ಲಿನ ಅಂಗಡಿಗಳನ್ನು ಪೊಲೀಸರು ಮುಚ್ಚುತ್ತಾ ಇದ್ದಾರೆ. 4 SP ಸೇರಿದಂತೆ ಸುಮಾರು 1200 ಜನ ಪೊಲೀಸರಿಂದ ಬಂದೋಬಸ್ತ್ ಕಾರ್ಯ ನಡೆದಿದೆ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸ್ವಯಂ ಸೇವಕರು ಬಂದಿದ್ದಾರೆ. ಸಂಘದ ಕಾರ್ಯಕರ್ತರು ಹಾಗೂ ಸ್ವಯಂ ಸೇವಕರು ಬಂದು ಪಥಸಂಚಲನವನ್ನು ಮಾಡ್ತಾ ಇದ್ದಾರೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಸುರೇಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, RSS ಪಥಸಂಚಲನ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಅದು ಮೊದಲ ಬಾರಿಗೆ ಕ್ಲಾಕ್ ಟವರ್ನತ್ತ ಪಥಸಂಚಲನ ಸಾಗ್ತಾ ಇರೋದು. ಏನೆಲ್ಲ ಇದೆ, ಇದರ ಹಿನ್ನೆಲೆ ಏನು, ಯಾಕೆ ಇದು ಬಹಳ ಮುಖ್ಯ ಆಗುತ್ತೆ, ಇದರ ಒಟ್ಟು ಮಹತ್ವ ಏನು? ಖಂಡಿತ ಶ್ರೀಲಕ್ಷ್ಮಿ. ಏನಂತ ಹೇಳಿದ್ರೆ ಇವತ್ತು ಏನು RSSನ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ದೀರ್ಘ ಪಥಸಂಚಲನ ಹಮ್ಮಿಕೊಂಡಿರುವಂತದ್ದು. ಸುಮಾರು 16 ಕಿಲೋಮೀಟರ್ ಪಥಸಂಚಲನ ಹಮ್ಮಿಕೊಂಡಿರುವಂತದ್ದು. ಅಂದ್ರೆ ಕೋಲಾರ ತಾಲೂಕಿನ ವಕ್ಲೇರಿಯಿಂದ ಬರ್ತಾ ಇರುವಂತಹ ಪಥಸಂಚಲನ ಇವತ್ತು ನಗರದ ಪ್ರಮುಖ ಬೀದಿಗಳಲ್ಲಿ ಹಾದು ಹೋಗುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಅಂತ ಹೇಳಿದ್ರೆ ಕ್ಲಾಕ್ ಟವರ್ ಮೇಲೆ ಬರಬೇಕಾಗಿದ್ದಂತ ಪಥಸಂಚಲನಕ್ಕೆ ಇಲ್ಲಿ ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ ನಿಷೇಧಾಜ್ಞೆ ನಿರ್ಬಂಧವನ್ನು ಹೇರಿತ್ತು. ಆದರೆ RSSನ ಕಾರ್ಯಕರ್ತರು ಏನು ಹೈಕೋರ್ಟ್ ಮುಖಾಂತರ ಏನು ಅನುಮತಿಯನ್ನು ಪಡೆದು ಇವತ್ತು ಬರ್ತಾ ಇರುವಂತದ್ದು. ಅದರಲ್ಲೂ ಸಹ ಮೊದಲ ಬಾರಿಗೆ ಇವತ್ತು ಪ್ರಾಂತೀಯ ಕಾರ್ಯಕರ್ತರು ಸುಮಾರು 2000ಕ್ಕೂ ಹೆಚ್ಚು ಕಾರ್ಯಕರ್ತರು ಇವತ್ತು RSS ಕಾರ್ಯಕರ್ತರು ಈ ಭಾಗದಲ್ಲಿ ಸಂಚಾರ ಮಾಡ್ತಾ ಇರುವಂತದ್ದು. ಇದು ಒಂದು ರೀತಿಯ ಸೂಕ್ಷ್ಮ ಪ್ರದೇಶ ಅಂತ ಹೇಳ್ಬೋದು. ಯಾಕಂದ್ರೆ ಕ್ಲಾಕ್ ಟವರ್ ನಲ್ಲಿ ಈ ರೀತಿಯ ಪಥಸಂಚಲನ ಯಾವತ್ತೂ ನಡೆದಿಲ್ಲ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಸಹ ಮುನ್ನೆಚ್ಚರಿಕೆ ಕ್ರಮವಾಗಿ ಸುಮಾರು 1200 ಅಂತ ಹೇಳಿದ್ರೆ ಏನು IG ಸೇರಿದಂತೆ 3 SPಗಳು